ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಮೈಸೂರಲ್ಲೂ ಕೂಡ ರಾಮ ಮಂದಿರ ನಿರ್ಮಾಣ ಮಾಡೋ ಬಗ್ಗೆ ಭರವಸೆಯನ್ನು ಕೊಡಲಾಗಿತ್ತು. ಆದರೆ ಆ ನಿರ್ಮಾಣ ಕಾರ್ಯ ನೆನೆಗುದಿಗೆ ಬಿದ್ದಿತ್ತು. ನ್ಯೂಸ್ ಫಸ್ಟ್ ಈ ಬಗ್ಗೆ ವರದಿ ಮಾಡಿದ ಬೆನ್ನಿಗೆ ಈಗ ರಾಮ ಮಂದಿರ ನಿರ್ಮಾಣಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅಯೋಧ್ಯೆಯ ಬಾಲರಾಮನ ಮೂರ್ತಿ ಕೆತ್ತಿದ್ದಂಥ ಕಲ್ಲು ಸಿಕ್ಕಂಥ ಸ್ಥಳ, ಆ ಸ್ಥಳದಲ್ಲಿ ಮಂದಿರ ನಿರ್ಮಿಸ್ತೀವಿ ಅಂತ ಈ ಹಿಂದೆ ರಾಜಕಾರಣಿಗಳು ಭರವಸೆ ಕೊಟ್ಟಿದ್ದರು. 1 ವರ್ಷ ಕಳೆದು ಹೋಯಿತು, ಆದರೆ ಯಾವುದೇ ಬೆಳವಣಿಗೆ ಅಲ್ಲ ಆಗಿರಲಿಲ್ಲ. ಸೊ ಈಗ ನ್ಯೂಸ್ ಫಸ್ಟ್ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಆ ಜಾಗ, ಶಿಲೆ ಸಿಕ್ಕಂಥ ಜಾಗ, ಅಲ್ಲಿ ಎಲ್ಲವನ್ನ ಕೂಡ ಕ್ಲೀನ್ ಮಾಡಲಾಗಿದೆ. ನೋಡ್ತಾ ಇದ್ದೀರಿ, JCB ಮೂಲಕ ಅಲ್ಲಿದ್ದಂಥ ಗಿಡಗಂಟಿ ಕ್ಲೀನ್ ಮಾಡಿದ್ದಾರೆ. ಆ ಜಮೀನಿನ ಮಾಲಕರ ಕುಟುಂಬಸ್ಥರು, ಭಕ್ತರು ಪೂಜೆ ಕೂಡ ನೆರವೇರಿಸಿದ್ದಾರೆ. ದೇವಸ್ಥಾನ ನಿರ್ಮಾಣ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ವರದಿ ಬಿತ್ತರಿಸಿದ ಕೇವಲ 1 ಗಂಟೆಯಲ್ಲಿಯೇ ಇಂಪ್ಯಾಕ್ಟ್ ಆಗ್ತಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಬೆಳಗ್ಗೆ ಗಿಡ ಗಂಟೆಗಳನ್ನ ಬೆಳೆದಿದಂತಹ ಸುದ್ದಿಯನ್ನ ನ್ಯೂಸ್ ಫಸ್ಟ್ ವಿಸ್ತೃತವಾಗಿ ಪ್ರಸಾರ ಮಾಡಿತ್ತು. ಪ್ರಸಾರ ಮಾಡಿದ 1 ತಾಸಿನ ಬಳಿಕ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಆಗಮಿಸಿ, ಜೊತೆಗೆ ಇಲ್ಲಿ ಅಂದ್ರೆ ಶಿಲೆಯನ್ನ ತೆಗೆದುಕೊಟ್ಟಂತಹ ಶ್ರೀನಿವಾಸಾದಿಯಾಗಿ ಹಲವರು JCB ಯಂತ್ರವನ್ನ ತಂದು ಇಲ್ಲಿ ಶುಚಿ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಎಲ್ಲವನ್ನು ಕೂಡ ಈಗ ಸಮತಟ್ಟು ಮಾಡಿದ್ದಾರೆ. ಜನವರಿ 22ರಂದು ಈ ಸ್ಥಳದಲ್ಲಿ ಪೂಜೆಯನ್ನ ಸಲ್ಲಿಸ್ತೀವಿ, ನಾವು ರಾಮ ಮಂದಿರವನ್ನ ಕಟ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ನಮ್ಮ ಜೊತೆ ರಾಮದಾಸ್ ಅವರ ಸುಪುತ್ರ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ 1 ವರ್ಷದಿಂದ ಈ ಸ್ಥಳ ಗಿಡಗಂಟೆಗಳಿಂದ ಕೂಡಿತ್ತು ಸರ್. ಸದ್ಯ ಈಗ ನಾವು ಬಂದ್ವಿ, ನೋಡಿದ್ವಿ, ವರದಿ ಪ್ರಸಾರ ಆದ ತಕ್ಷಣ ಅದೆಲ್ಲ ಕ್ಲೀನ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರಿ ಸರ್. ಈಗ ಇಲ್ಲಿ ರಾಮ ಮಂದಿರ ನಿರ್ಮಾಣ ಆಗುತ್ತಾ? ನಿಜವಾಗ್ಲೂ ಆಗ್ಬೇಕು ಅನ್ನೋದು ನಮ್ಮ ಆಸೆ ಸರ್. 1 ವರ್ಷ ಕಳೆದೋಯ್ತು. ಈಗ ಭಕ್ತ ಎಲ್ಲ ತುಂಬಾ ಜನ ಇಲ್ಲಿ ಬಂದು ನೋಡಿರೋರೆಲ್ಲ ಫೋನ್ ಮಾಡ್ತಾ ಇದ್ರು, ವರ್ಷ ಆಯ್ತು, ಅಲ್ಲಿ ಏನಾರು ಪೂಜೆ ಮಾಡ್ತೀರಾ ಅಥವಾ ಏನು ಎತ್ತು ಅಂತ ಹಿಂಗೆಲ್ಲ ಅಂದಾದ್ಮೇಲೆ ನಮ್ಗೂ ಒಂದ್ ಸ್ವಲ್ಪ ಇದನ್ನ ಮಾಡಬೇಕು, ಏನಾದ್ರು ಕ್ಲೀನ್ ಮಾಡಿ ಬರೋರಿಗೆ ಒಂದ್ಸಲ ಅನುವು ಮಾಡ್ಕೊಡೋ ಅಂತ ಅಂದ್ಬಿಟ್ಟು ನಾವು ಇದನ್ನೆಲ್ಲ ಮಾಡಕ್ಕೆ ಶುರು ಮಾಡಿದ್ವಿ. ಭಕ್ತರು ಬರ್ತಾರೆ ಸರ್? ಎಲ್ಲ ಕಡೆಯಿಂದನೂ, ತುಂಬಾ ಕಡೆಯಿಂದ ಬರ್ತಾರೆ ಸರ್. ಟೂರಿಸ್ಟು ಬರೋಂಥವ್ರು ಗೊತ್ತಿರೋದು, ಈಗ ಹೊರಗಡೆ ಹೊರ ದೇಶದವರು ಕೂಡ ಬಂದು, USA ದವರು ಕೂಡ ಬಂದು ನೋಡ್ಕೊಂಡು ಹೋಗೋರೆ. ಯಾಕಿಂಗೆ ಇದನ್ನ ಇನ್ನೂ ಈ ತರ ಮಾಡ್ತಾ ಇದ್ರಿ ಅಂತಂದ್ರು. ನಮ್ಮ ಸ್ಥಳೀಯ ಶಾಸಕರು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ದೋ. ಈಗ ವರ್ಷದ ಹತ್ರ ಬಂತು, ಅಲ್ಲೂ ಪೂಜೆ ನಡೀತಿದೆ. ವರ್ಷದಲ್ಲಿ ಏನಾದ್ರು ಒಂದು ಮಾಡೋಣ ಅಂತೇಳಿ ನಮ್ಮ ಮನೆಯವರೇ ಈ ಒಂದು ಇದನ್ನ ಮಾಡಕ್ಕೆ ಅಂತ ಅಂದ್ಬಿಟ್ಟು, ಪೂಜೆ ಮಾಡಕ್ಕೆ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಇದು ನಿಮ್ಮ ಕಡೆಯಿಂದ ಒಂದು ಒಳ್ಳೇದಾದ್ರೆ ಎಲ್ಲರೂ ಬಂದು ಸೇರಿ ಹೋದ ವರ್ಷ ಮಾಡೋದ್ರ ಥರನೇ ಒಂದು ಒಳ್ಳೇದು ದೊಡ್ಡದಾದಂಥ ಪೂಜೆ ನಡೆದು ಮತ್ತೆ ಇದನ್ನ ಇಲ್ಲಿಂದನೇ ಶುರು ಮಾಡಲಿ ಅಂತ ನಮ್ಮ ಆಸೆ ಸರ್. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.